ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಹರೀಶನ್ ಎಲ್ಲೋ ಹೋಗ್ಬೇಕಾಯ್ತಂತ ನಾನು ಅವಕಾಶ ಹೋಗ್ಬಿಟ್ಟಿನಿ. ಅಭಯ ನಮ್ಮ ಅಮ್ಮನಣ್ಣ ನಾವೆಲ್ಲ ಮಾಡೋದು ಎಣ್ಣೆ ಜಾನರೇ, ಅದರಲ್ಲೇ ಒಳ್ಳೇದಲ್ಲೇ ಹೇಳ್ತೀವಿ. ವಾಟರ್ ಎಣ್ಣೆ ಲೀಟರ್ ನೀರು ನಂಚ್ಕೊಂಡಕ್ಕೆ ಚಕ್ಲಿ ಇದ್ಬಿಟ್ರೆ ಇಡೀ ಪ್ರಪಂಚ ನನ್ನ ಪಂಚ ಸುತ್ಕೊಂಡ್ಬಿಡ್ತೀನಿ ನಮ್ಮ ಅಮ್ಮನಣ್ಣ. ಒಂದು ಚುಟ್ಕು ನಾಟಕ ಒಂದು ಮಾಡೋಣ. ಅಭಯ ನಮ್ಮ ಅಮ್ಮನಾಣಿ ನಡುವೆ ಮಾತಾಡದೆ ಬಿಟ್ಬಿಟ್ನಿ ಅಪ್ಪ. ಯಾಕಂದ್ರೆ ಒಂದು ಮಾತಾಡಿದ್ರೆ 16 ಆಗ್ತದಪ್ಪ. ಯಾಕಂದ್ರೆ ಅಮ್ಮನ ಪಾರ್ವತಮ್ಮನ ಮಗಳು ಬೈತಾ ಇದ್ದೆ, ಇವತ್ತು ಮುಂದೆ ನೀನು 3 ಹೊತ್ತು ಮೊಬೈಲ್ ತಿಳ್ಕೊಂಡು ಬಂದಿರ್ತೀಯ, ಒಂದು ಪಂಗನಲ್ಲ ಪಾಠನಲ್ಲ ಅಂತ ಬೈತಾ ಇದ್ದ. ನಾನು ಅಮ್ಮನ ಬೈದ್ಬಿಟ್ಟು ಏನ್ ಹೆಣ್ಮಗು ನಂಗೆ ಬೈತಾ ಇದ್ಯಾ ಅಂತ ಹೇಳ್ಬಿಟ್ಟು ಆ ಮಗು ಕೂರಿಸ್ಕೊಂಡು ಹಂಗಲ್ಲಮಯ್ಯ ಕಿಚ್ಚಿ ಕೆಲಸ ಮಾಡ್ಬೇಕು, ಮನೆಗೆ ಎಲ್ಲಾರನ್ನು ಚೆನ್ನಾಗಿ ಭಾವಿಸ್ಬೇಕು, ಭಾವನೆಗಳು ಮುಖ್ಯಮಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ನಪ್ಪ. 3 ದಿವ್ಸಕ್ಕೆ ಅವ್ರ ಭಾವನ ಜೊತೆ ಓಡೇಬಿಟ್ಟಾಳೆ. ನಾನು ಭಾವನೆಗಳೇ ಮುಖ್ಯ ಅಂತ ಹೇಳಿ ಬಂದೆ. ಆ ರುಗ್ಮುಂಡೆ ಭಾವನೆ ಮುಖ್ಯ ಅಂತ ಭಾವನೆಯಿಂದ ಓಡೇಬಿಟ್ಲಪ್ಪ. ಅವ್ರ ಅಮ್ಮನ ಕೇಳಿದ್ರು ಯಾರು ಹೇಳ್ಕೊಟ್ಟಿದ್ ನಿಂಕ ಅಂದ್ರೆ ಮುಂಜಾನೆ ಅಂತ ಹೇಳಿ. ಈಗ ಇದಕ್ಕೆ ನಾನು ಮಾತಾಡಕ್ ಹೋಗಲ್ಲಪ್ಪ. ನಮ್ಮ ಅಮ್ಮನಾಣೆ ನಮ್ಮೂರು ಶಂಕೂರ್ನ ಅಶ್ವತ್ಥ ಕಟ್ಟ ಮೇಲೆ ಕೂತ್ಕೊಂಡು ತೂಗುಡಿಸ್ತಾ ಇದ್ದ. ಯಾಕಪ್ಪ ಹಿಂಗ್ ತೂಗುಡಿಸ್ತಾ ಇದೀಯಾ ಅಂತಂದೆ. ಅಣ್ಣ ಶುಗರ್ ಬಂದ್ಬಿಟ್ಟದೆ ಅಣ್ಣ ಅಂತ. ಯಾವ್ದಾದ್ರು ಶುಗರ? ಬೆಳಿಗ್ಗೆ 4 ಬ್ರಾಹ್ಮಿ ಮುಹೂರ್ತದಾಗ ಎದ್ದಾಳ, ಎದ್ದೋ 1 ಗಂಟೆ ಬೆವರು ಸುರಿಸಿ ವ್ಯಾಯಾಮ ಮಾಡ, ಶುಗರ್ ಎಲ್ಲ ಓಡೇ ಬಿಡ್ತದೆ ಅಂತಂದೆ. ಅಷ್ಟೇ ಅಪ್ಪ ನಾನು ಹೇಳ್ಕೊಟ್ಟಿದ್ದ. ಪಾಪ ಮುಂಡೆ ಮಗ ದಿನ 4 ಗಂಟೆ 8 ನಿಮಿಷ ಅಮ್ಮಯ್ಯ ಮುಂಜಾನೆ ಏನೋ ಹೇಳವನ ಎದ್ದೇಳು, ಅಮ್ಮಯ್ಯ ಮುಂಜಾನೆ ಏನೋ ಹೇಳವನ ಎದ್ದೇಳು. ನಾನು ಬೆವರು ಸುರಿಸಿ ವ್ಯಾಯಾಮ ಮಾಡು ಅಂತ ಹೇಳಿದ್ದೆ. ಆ ಪಾಪ ನನ್ನ ಮಗನ ದಿನ ಅರ್ಥ ಮಾಡ್ಕೊಂಡು ದಿನ 4 ಗಂಟೆ 8 ನಿಮಿಷ ಆ ಅಮ್ಮನ್ ನಮ್ಮ ಮನೆಗಂಟ ಹುಡ್ಕೊಂಡು ಬಂದ್ಬಿಟ್ಟಾಳೆ. ಲೋಪರ್ ಮುಂಡೆ ಮಗನೇ ನಿನ್ ಮಕ್ಕಳನ್ನ ಕೆರಾಕ ಏನ್ ಗಪ್ಪಾದ್ರಿಗೆ ಹೇಳ್ಕೊಟ್ಟಿದ್ದೆ, ಗಪ್ಪುದ್ರಿಗೆ ಹೇಳ್ಕೊಟ್ಟಿದ್ದೆ ನಮ್ಮ ಯಜಮಾನಕ ದಿನ 4 ಗಂಟೆಗೆ ಬಿಡಿಸ್ತಾನ ಅಂತ. ನನಗೆ ಅದಕ್ಕೇನಪ್ಪ ಅವತ್ತಿಂದ ಮಾತಾಡೋದು ಬಿಟ್ಬಿಡ್ತೀನಿ. ನಮ್ಮ ಅಮ್ಮನಾಣೆ ದೇವರಾಣಪ್ಪ, ನಮ್ಮ ಮನೆ ದೇವರ ನಂದೀಶ್ವರ ಇಲ್ಲ, ನಂದಿ ಪಕ್ಕದ. ನನ್ಗೆ 45 ವರ್ಷ ಇನ್ನ ಜಾಸ್ತಿ ಆಗಿದೆ ಆಗಿರ್ತದೆ. ಗಂಡಸರು ಹೆಂಗಸರು ಮುಚ್ಚಿಕೊಳ್ಳಲ್ಲ, ನಾವು ಮುಚ್ಚಿಕೊಂಡ ನನ್ನ ಏನು ಮಾಡೋದು? ಯಾರು ಎಣ್ಣೆ ಕೊಡ್ತಾ ಇಲ್ಲ ಪಾಪ ನನ್ನ ಮಕ್ಕಳು ರೈತರ್ಕ. ದೇವರಾಣಪ್ಪ ಕಾದು ಕೆಂಡಾಗಿ ಹೋಗ್ಬಿಟ್ಟಿದ್ವಿ. ನಮ್ಮ ಅಮ್ಮನ ಇಂಚು ಮೇಲೆ ಕುತ್ಕೊಂಡ್ಬಿಟ್ಟಿದ್ವಿ. 45 ವರ್ಷ ಬಾಜಾಗಿ ಬಿಟ್ಟಿದ್ವಿ. ಇಲ್ಲಿ ಅದ್ಯಾವ್ದೋ ಒಂದು ಆಂಟಿ ಅಂತ ಹುಡುಗಿ ದಿನ ಬಸ್ ಕಾಯ್ತಾ ಇರ್ತಾಳೆ. ಆ ಹುಡುಗಿ ಲೈನ್ ಆಗ್ತಾ ಇದ್ವಿ, ನೋಡೋಣ ಏನಾಗ್ತದ ಏನ. ಸಾಕಾಗ ಯಾವ ಊರು? ಕೋಲಾರ. ನೋಡಕ್ ಸಖತ್ ಕಾಣಿಸ್ತಾ ಇದ್ರಿ. ಏನ್ ತಿನ್ನೋದು ಹೊಟ್ಟೆಗೆ ನೀವು? ಅನ್ನ. ಅನ್ನ ತಿನ್ನೋರು ಹಿಂಗಿರಲ್ಲ. ಅನ್ಕಂಡೆ ಸಗಣಿ ಅಂತ ತಿನ್ನೋದು. ಅದಕ್ಕೆ ಇರ್ಬೇಕು ಒಂದು ಟ್ರ್ಯಾಕ್ಟರ್ ಲೋಡು ಸಗಣಿ 8,000 ರೂಪಾಯಿ ಆಗಿಬಿಟ್ಟದಪ್ಪ. ಹೌದು, ಸಗಣಿ ನೀವು ಹೆಂಗ್ ತಿನ್ನೋದು? ಪ್ಲೇಟ ಇಟ್ಕೊಂಡು ತಿಂತೀರಾ ಇಲ್ಲ ಹಸು ಇಕ್ಕ ಹೋಗಿ ಹಿಡ್ಕೊಂಡು ಗಬ ಗಬ ಅಂತ ತಿನ್ಬಿಡ್ತೀರಿ? ಹೆಂಗೆ ನೋಡ, ಇದು ಕೆರಗಳು, ಹೊಸಾವು, ಚರ್ಮು ಸಖತ್ತಾಗವ. ಎಷ್ಟು ಕೊಟ್ರೆ? 3,000. ಜಾಸ್ತಿ ಕಾಸುಗಳೇ ಕೊಟ್ಬಿಟ್ಟಿದ್ರೆ ಕಾಲ್ ಕೈ ಕಾಕೋಣ ತಲೆ ಕಾಯ್ಕೊಂಡ್ಬಿಡ್ಬೇಕಾಗಿ ಸಾಕಾಗಿರೋ. ನಮ್ಮ ಅಮ್ಮನ ಚರ್ಮದವ್ ಅಂತೆ, ಚರ್ಮದವ್. ನಾನ್ ನೋಡ್ದಿ ಚರ್ಮದವ. ನಾನು ಆ ಕಾಲದಾಗೆ ಚರ್ಮವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬ್ರಿಗೆಲ್ಲ ಬಾರಿಸಿ ಬಿಸಾಕಿಟ್ಟಿದ್ವಿ ನಮ್ಮ ಅಮ್ಮನ. ಹೌದೌದೌದು. ನಮ್ಮ ಅಪ್ಪನ ಯಾರು ಗೊತ್ತಾ ನಿಂತ? ಇದು ಆಕ್ಚುಲಿ ಇದು ಬೇಕಾಗಿರೋದು.
ಅವ್ರಪ್ಪನ್ ನನಗೇನಪ್ಪ ಗೊತ್ತು ಯಾರಂತ ಹರೀಶಣ್ಣ ನಿಂಗೆ ಗೊತ್ತಾ ನೀನ್ ಅವ್ರಪ್ಪನ ನಾನಂತೂ ಅಲ್ಲ ನಿಂಗೆ ಅಷ್ಟು ದುಡ್ಡಿಗೆ ನಿಮ್ಮ ಅಮ್ಮನ್ ಕೇಳಬೇಕಾಗಿತ್ತು ನನ್ನೇ ಕೇಳ್ತಾರ ಹೌದಾ ಸಾಯಂಕಾಲಕ್ಕೆ ಮನ್ಕೋದ್ಮೇಲೆ ಕೇಳ್ಕೊಂತೀನಿ ಇಷ್ಟಕ್ಕೂ ನೀನ್ ಯಾಕ ಒಂದ್ ತಿಂಗಳಿಂದ ನನ್ ಪಾಲ ಮಾಡ್ಕೊಂಡ್ ಬರ್ತಾ ಇರೋದಾ ಪಾಲ ಏನೋ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ನೋಡ್ರಿ ಏನೋ ಮನಸ್ಸು ಮಾಡ್ರಿ ನನಗೂ 45 ವರ್ಷ ಇದೆ ಕಾದು ಕೆಂಡಾಗಿ ಹೋಗ್ಬಿಟ್ಟಿದ್ದೀನಿ ನೀವೊಂಥರ ಹಳೆ ಕಾಲ ಬಂಗಾರದ ಒಡವೆ ಉರಿಸಿ ತಿಕ್ಕಿದಂಗೆ ಕಾಣಿಸ್ತಾ ಇದ್ರಿ ನಮ್ಮ ಅಮ್ಮನಾಣೆ ನಾವಿಬ್ಬರು ಮನಸ್ಸು ಮಾಡಿದ್ರೆ ಈ ಪ್ರಪಂಚಕ್ಕೆ ಏನಾದ್ರೂ ಒಂದು ಸಣ್ಣದೊಂದು ಕೊಡುಗೆ ಕೊಡ್ಬೋದೇನೋ ಕೊಡ್ಬೋದು ಇವಾಗ ನೀನ್ ಹಿಂಗೆ ತಲೆ ತಿಂತ ಇದ್ರೆ ಈ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ ಹಾ ಹೋಗಿ ಕೊಡು ಪೊಲೀಸ್ ಸ್ಟೇಷನ್ಗೆಲ್ಲ ನಮ್ಮ ಶಿಡ್ಡಿಕ್ರೆ ಇರೋದ ಏನ ಗಲಾಟೆ ಆದ್ರೆ ಬಿಡಿಸ್ಕೊಂಬರಕ್ ನಮ್ಮ ಹರೀಶಣ್ಣ ಇಲ್ಲ ಸ್ಟ್ರೈಕ್ ಮಾಡ್ಬಿಟ್ಟ ಹಸು ಶಾಲೆ ಹಾಕ್ಯಂಬಂದ್ಬಿಟ್ಟು ನಮ್ಮ ಹುಡುಗನ ಏನು ಎತ್ತಾಳ್ಬಿಟ್ಟ ಓಹೋ ಹೌದಾ ನೋಡ್ತೀಯಾ ನೋಡ್ತೀನಿ ಬಿಡ ನೋಡ್ತಾ ಇರಂಗೆ ಹಾ ಪೊಲೀಸ್ ಅಂತ ಪೊಲೀಸ್ ಸಿಬಿಐ ಶಂಕರ್ ನಮ್ ಚಿಕ್ಕಪ್ಪನ ಶಂಕರ್ ಬಿದ್ರಿ ನಮ್ ದೊಡ್ಡಪ್ಪನ ನನ್ನ ಯಾರೇನ್ ಮಾಡಕ್ಕಾಗಲ್ಲ ಏನೋ ಬರಿತಾವಳ ಲವ್ ಲೆಟರ್ ತಗೋ ಏನಿದೆ ಫೋನ್ ನಂಬರ್ ಯಾರು ನಿಮ್ಮ ಅಮ್ಮಂದ ಅಲ್ಲ ನಮ್ಮ ಅಪ್ಪಂದು ಮುಸ್ಲಿಂ ಹತ್ರ ನಂಗೆ ಹೆಂಗ್ ಕೆಲಸ ಅಪ್ಪ ಸೊಮೆ ನಂದು ನಿಂದ ಹಾ ಯಾವಾಗ ಮಾಡ್ಲಿ ಯಾವಾಗನ ಮಾಡು ನಮ್ಮ ಅಪ್ಪನೇ ರಿಸೀವ್ ಮಾಡ್ತಾನ ಹೌದಾ ನಮ್ಮ ಅಪ್ಪನ್ ತಾಗ ಮಾತಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಭಯ ನಮ್ಮ ಅಮ್ಮನಾಣ ಈ ಓಲ್ಡ್ ಮಾಡಲ್ ಗಾಡಿ ಇವಾಗೂ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗಿ ಬಿಡ್ತಪ್ಪ ದೇವ್ರಣ್ಣ ಆ ಹುಡ್ಗಿನ ಈ ಡಿಸೈನ್ ಆ ಕಲರ್ ಆ ಡಿಸೈನ್ ಈ ಕಲರ್ ಅನ್ಕೊಂಡು ಏಜ್ ಬಾರ ಆಗಿಬಿಟ್ಟದೆ ಅದಕ್ಕೆ ಇರ್ಬೇಕು ನನ್ನ ಒಪ್ಕೊಂಬಿಟ್ಟಾಳೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲದ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ನೀರ ಬಿಟ್ಟು ಅಯ್ಯ ಅದೇ ಅವಾಗ ನಿಂತ ನೀರ ಬಿಟ್ಟು ಮಂದಿಗೆ ಬಗಲ್ ಸಾಯೆ ಕ್ಯಾಸೆಟ್ ಟೇಪ್ ಅಲ್ಲಿ ಈಗ ಸ್ಟ್ರಕ್ ಆಗ್ಬಿಟ್ಟದೆ ನಮ್ಮ ಅಮ್ಮನಾಣೆ ಅಂದಾಗಿ ನಿಮ್ಮ ಹೆಸರು ನನ್ನ ಹೆಸರು ಗೀತಾ ಗೀತಾ ನನ್ನ ಹೆಸರು ಮಂಜು ಮಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಆ ಬ್ರಹ್ಮನು ಅಭಯ ನಮ್ಮ ಅಮ್ಮನಾಣೆ ಒಂಥರ ಹೆಂಗೆ ಅಂದ್ರೆ ಜೀವನ್ ತುಪ್ಪದಾಗ ಅಲ್ಸಿನ ತೊಳೆ ಅದಕ್ಕೆ ತಿಂದಂಗ ಅನಿಸ್ತದ ನಮ್ಮ ಅಮ್ಮನಾಣೆ ಶಾನ ಡಿಸ್ಕಷನ್ ಅದೇ ಈ ಚೌಟ್ರಿ ಬುಕ್ ಮಾಡಬೇಕು ರಿಸೆಪ್ಷನ್ನು ಆಮೇಲೆ ಹಂಗೆ ಶೋ ಯಾವ್ದ ಇದು ಹನಿಮೂನ್ ಹೌದು ಹನಿಮೂನ್ ಎಲ್ಲಿ ಕರ್ಕೊಂಡು ಹೋಗ್ತೀಯ ನನ್ನ ಎಲ್ಲಿ ಕೇಳ ಅದೇ ಮ್ಯಾನ್ಮಾರ್ ಮ್ಯಾಲೆ ಮರ್ದಾಗಂತಪ್ಪ ಮ್ಯಾಲೆ ಜನ ಎಲ್ಲ ನೋಡ್ತಾರೆ ಅಪ್ಪ ಸೊಮೆ ಮ್ಯಾಲಿನ ಮರಲ್ಲ ವಿದೇಶ ಮ್ಯಾನ್ಮಾರ್ ವಿದೇಶ ಎಲ್ಲೋದ್ರು ಅದೇ ಅಲ್ಲ ಅಮೇರಿಕಾದಾಗ ಪಾಠ ಮಾಡಿದ್ರು ಭೂಮಿಗೆ ಮಾಡೋದು ನಾನು ಅದಕ್ಕೆ ಮಾತಾಡೋದಪ್ಪ ನಮ್ಮ ಅಮ್ಮನ ಅಪ್ಪ ಸೊಮ್ಮೆ ಬಾ ಯಾರ ಮುಂದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ ಏನೇನೋ ಮಾತಾಡ್ತೆ ಬೊಮ್ಮನಹಳ್ಳಿ ಗ್ರಾಮಸ್ಥರ ಒಸಿ ಒಟ್ಟು ತಣ್ಣಗೆ ಮಾಡ್ಕೊಳ್ರಪ್ಪ ಯಾರು ನಗ್ಲಿಲ್ಲ ಹೇಳ್ರಿ. ಇವ್ರು ಯಾರು ಗೊತ್ತಾ? ಕುಣಿಗಲ್ ಭಾಗದ ಹಿರಿಯ ಪತ್ರಕರ್ತ MD ಮೋಹನ್ ಅವರು. ಹೌದ್ ಮೋಟು, ಕಳೆದ 25 ವರ್ಷಗಳಿಂದ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದಲ್ಲಿ ವರದಿಗಾರರಾಗಿ ಜನಸೇವೆ ಮಾಡ್ತಿದ್ದಾರೆ. ಈಗ ಸಂಯುಕ್ತ ಕರ್ನಾಟಕ, ಪ್ರಜಾವಾಹಿನಿ ಮತ್ತು ವಿಶ್ವವಾಹಿನಿ ದಿನಪತ್ರಿಕೆಗಳಿಗೆ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡಿ ಎಂಬ ಝೇಂಕಾರದ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನ ಜನರ ಗಮನಕ್ಕೆ ತಂದು ಜಾಗೃತಿ ಮೂಡಿಸುತ್ತಾರೆ.